ಯಶ್. ಟಾಕ್ಸಿಕ್. ಫುಲ್ ವೀಲ್ಸ್. ಸೂಪರ್. ಹಾಟ್ ಸ್ಪೈಸಿ ನೂಡಲ್ಸ್. ಓ ಯಾ ನೈಸ್. ಜಮೀರ್ ಸರ್ ಬಗ್ಗೆ ಜನಕ್ಕೆ ಗೊತ್ತಿಲ್ದಿರೋ 4 ಫನ್ನಿ ಥಿಂಗ್ಸ್. ಈ ಹೆಂಗ್ ಕಂಡಿಡಿಯೋದು ಅಂತ ಹೇಳ್ಬಿಟ್ಟು ಅಪ್ಪ ಏನ್ ಮಾಡೋರೆ ಬುರ್ಕ ಹಾಕೊಂಡು ಓ ನೈಸ್. ಓಕೆ. ಬಾಯ್ಸು ಓಲ್ಡ್ ಮಾಂಕ್ ನ ಯಾವಾಗ ಕುಡಿತಾರೆ? ಖುಷಿ ಆದಾಗ, ದುಃಖ ಆದಾಗ, ಟೈಮ್ ಪಾಸ್ ಮಾಡ್ಕೊಳಕ್ಕೆ, ಕೆಲಸ ಇಲ್ಲ ಟೈಮಿಗೆ, ರೀಸನ್ ಬೇಕು ಅಷ್ಟೇ. ಅವ್ರ ಮೂಡ್ ಬಗ್ಗೆ ಡಿಪೆಂಡ್. ಬಾಯ್ಸ್ಗೆ ಎದೇನೋ ಯಾಕೆ ಬರುತ್ತೆ? ಹುಡುಗಿರು ಜಾಸ್ತಿ ಟಾರ್ಚರ್ ಕೊಟ್ರೆ ಅದೇನೋ ಬರುತ್ತೆ. 5 ಕಲ್ಟ್ ಕನ್ನಡ ಫಿಲ್ಮ್ಸ್. ಉಪೇಂದ್ರ, ಓಂ, ಕಲ್ಟ್, KGF ಅಂಡ್ ಐ ಥಿಂಕ್ ಟಾಕ್ಸಿಕ್. ರುಕ್ಮಿಣಿ ವಸಂತ್. ರಸ್ಮಲೈ. ರಕ್ಷಿತ್ ಶೆಟ್ಟಿ. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಜೊತೆ ಕಲ್ಟ್ ಚಿತ್ರತಂಡದಿಂದ ಜೈದ್ ಖಾನ್ ಅವರು ಹಾಗೂ ಮಲೈಕಾ ವಸುಪಾಲ್ ಅವರಿದ್ದಾರೆ. ಇಬ್ಬರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಮೆಟ್ರೋ ಸಾಗ. ಥ್ಯಾಂಕ್ ಯು ಸೋ ಮಚ್. ಸೊ ಹೇಗಿದ್ದೀರಾ? ಹೇಗಿದೆ ಲೈಫು? ಹೆಕ್ಟಿಕ್ ಆಗಿದೆ ಆಸ್ ಆಫ್ ನೌ. ತುಂಬಾ ಅಲ್ಲಿ ಓಡಾಡ್ತಾ ಇದ್ದೀವಿ. ನೀವು ಹೇಗಿದ್ದೀರಾ? ಸೂಪರ್. ನಾನು ಥ್ಯಾಂಕ್ ಯು ಸೋ ಮಚ್. ಲಾಸ್ಟ್ 24 hours ಅಲ್ಲಿ ನೀವೇನಾದರೂ ಒಂದು ಇಂಟ್ರೆಸ್ಟಿಂಗ್ ಥಿಂಗ್ ಅಥವಾ ಬೋರಿಂಗ್ ಥಿಂಗ್ ಮಾಡಿದ್ರಿ ಅಂತ ಹೇಳಿದ್ರೆ ಏನೇನು? ಇಂಟರ್ವ್ಯೂ. ಓಕೆ. ಇಂಟರ್ವ್ಯೂ ಬೋರ್ ಆಗಿಬಿಟ್ಟಿದೆ ಫುಲ್ಲು. ಏನು ಒಂದೇ ಮಾತು ಎಲ್ಲರೂ ಕೇಳ್ತಿರ್ತಾರೆ. ಸೊ ಅದನ್ನು ರಿಪೀಟ್ ಮಾಡಿ 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 ಯಾವ ರೇಂಜ್ಗೆ ಬೈಹಾಟ್ ಆಗೋಗ್ಬಿಟ್ಟಿದೆ ಅಂದರೆ ಕಣ್ಣು ಮುಚ್ಕೊಂಡಿದ್ದೆ ಮಾಡುವಾಗಲೂ ಹೇಳ್ತಾ ಇರ್ಬೋದು. ಇಂಟ್ರೆಸ್ಟಿಂಗ್ ಸದ್ಯಕ್ಕೆ ಯಾವ ಇಂಟ್ರೆಸ್ಟಿಂಗ್ ಇಲ್ಲ ಸರ್. ಈಗ ವೇಟಿಂಗ್ ಫಾರ್ 23rd ಅದು ಇಂಟ್ರೆಸ್ಟಿಂಗ್. ಈಗ ಪ್ರೇಕ್ಷಕರು ರೆಸ್ಪಾನ್ಸ್ ಏನು ಕೊಡ್ತಾರಲ್ಲ ಕಲ್ಟ್ ಬಗ್ಗೆ, ಸೊ ಅದಕ್ಕೆ ವೇಟಿಂಗ್. ಸೂಪರ್. ಮೇಡಮ್, ನೀವು ಇಂಟ್ರೆಸ್ಟಿಂಗ್ ಆ್ಯಂಡ್ ಬೋರಿಂಗ್ ಥಿಂಗ್? ನೆನ್ನೆ ನನ್ನ ಫ್ರೆಂಡ್ಸ್ ಜೊತೆ ಆಚೆ ಹೋದೆ, ಅಷ್ಟೇ ಇಂಟ್ರೆಸ್ಟಿಂಗ್ ಅಂತ ಹೇಳ್ಬೋದು. ಬಿಟ್ರೆ ಏನೇನು ಇಂಟ್ರೆಸ್ಟಿಂಗ್ ಇಲ್ಲ. ಸೊ 2026ಗೆ ಹೊಸ ಹಾಬಿ ಯಾವುದಾದ್ರೂ ನಾನು ಅಡಾಪ್ಟ್ ಮಾಡ್ಕೊಂಡೆ ಅಂದರೆ ಯಾವುದು? 2026ಗೆ ಬಂದಿದ್ದೀವಿ ಅನ್ನೋದೇ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕಾಗ್ತಾ ಬಿಲೀವ್ ಮಾಡಲ್ಲ. ಓಕೆ. ಕಮಿಂಗ್ ಬ್ಯಾಕ್ ಟು ಕಲ್ಟ್ ಸಿನಿಮಾ, ಬೇರೆ ಸಿನಿಮಾಗಿನ್ನ ಡಿಫ್ರೆಂಟ್ ಏನಿದೆ ಆ್ಯಂಡ್ ಆಡಿಯನ್ಸ್ಗೆ ಏನು ಸರ್ಪ್ರೈಸ್ ಮಾಡುತ್ತೆ? ಇಟ್ಸ್ ಅ ವೆರಿ ವಿಜುವಲ್ ಟ್ರೀಟ್. ತುಂಬ ಹೊಸದು ಕನ್ನಡ ಇಂಡಸ್ಟ್ರಿಗೆ. ನಾವು ಫೈಟ್ಸ್ ಈ ಸಿನಿಮಾದಲ್ಲಿ ಏನು ಮಾಡಿದ್ದೀವಿ, ಇಟ್ಸ್ ವೆಲ್ ಕೋರಿಯೋಗ್ರಾಫ್ಡ್ ಅಂತ ಹೇಳ್ಬೋದು. ಸಾಂಗ್ನ ಯಾವ ರೀತಿ ಕಂಪೋಸ್ ಮಾಡ್ತೀವಿ, ಒಂದೇನೋ ಒಂದು ಅಂಶಗಳು ಇಟ್ಕೊಂಡು ಅದು ಈ ಥರ ಇದರಲ್ಲಿ ಕೂಡ ತುಂಬ ಸ್ಟೈಲಿಶಾಗಿ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಫೈಟ್ಸ್ ಮಾಡಿದ್ದೀವಿ. ಸೊ ಅದು ವಿಜುವಲ್ ಟ್ರೀಟ್ ತುಂಬ ಹೊಸದಿರುತ್ತೆ. ಎರಡನೇದು ಇಟ್ಸ್ ಪ್ಯಾಕ್ಡ್ ವಿತ್ ಇಮೋಷನ್ಸ್. ಮೂರನೇದು ಈ ಕತೆ ಬಂದ್ಬಿಟ್ಟು ಇವತ್ತಿನ ಜೆನ್ಸಿ ಯೂತ್ಸ್ ಏನಿದ್ದಾರೆ ಅವ್ರ ಲವ್ವಲ್ಲಿ ಯಾವ ರೀತಿ ಹ್ಯಾಮಾರ್ತಿದ್ದಾರೆ, ಹುಡುಗ ಆಗ್ಬೋದು ಹುಡುಗಿ ಆಗ್ಬೋದು. ಹಾಗೆ ಇವತ್ತಿನ ಜೆನ್ಸಿ ಪೇರೆಂಟ್ಸ್ ಯಾರಿದ್ದಾರೆ, ಸೊ ಅವರು ಕೂಡ ಅವ್ರ ಪರ್ಸ್ನಲ್ ಲೈಫೇ ಅವ್ರಿಗೆ ತುಂಬ ಮುಖ್ಯ ಆಗೋಗ್ಬಿಟ್ಟಿದೆ. ಮಕ್ಳಿಗೆ ಭವಿಷ್ಯಕ್ಕಿಂತ ನೋಡ್ಕೊಳ್ತಿದ್ದಾರೆ, ಇಲ್ಲ ಅಂತಿಲ್ಲ, ಬಟ್ ಅವ್ರಿಗೆ ಅವ್ರ ಪರ್ಸ್ನಲ್ ಸ್ಪೇಸ್ ಬೇಕು, ಅವ್ರ ವೀಕೆಂಡ್ಸ್ ಬೇಕು, ಇದು ಬೇಕು ಅದು ಬೇಕು ಅಂತ ಹೇಳಿ. ಸೊ ಮಕ್ಕಳು ಯಾವ ರೀತಿ ಹಾಳಾಗ್ತಿದ್ದಾರೆ, ಅವ್ರು ಕರೆಕ್ಟ್ ದಾರಿಗೆ ಹೋಗ್ತಿದ್ದಾರಾ ಇಲ್ವಾ ಅಂತ ಅನ್ನೋ ಮೇಲೆ ಈ ಸಿನಿಮಾನ ನಾವು ಮಾಡಿರೋದು. ಸೊ ಆಲ್ರೆಡಿ ಇಂಟರ್ವ್ಯೂ ಮಾಡಿ ಬೋರ್ ಆಗಿಬಿಟ್ಟಿದೆ ಅಂತ ಹೇಳ್ತಾ ಇದ್ರಿ. ಸೊ ಒಂದು ಗೇಮ್ ರೌಂಡ್ ಮಾಡೋಣ. ಸೊ ನಾವು ಒಂದಷ್ಟು ಕ್ವೆಶನ್ಸ್ ಕೇಳ್ತಾ ಹೋಗ್ತೀವಿ, ಅದಕ್ಕೆ 5 ಸೆಕೆಂಡ್ಸಲ್ಲಿ ಪಟ್ ಅಂತ ಆನ್ಸರ್. ಜಾಸ್ತಿ ಟೈಮ್ ತಗೊಳಂಗಿಲ್ಲ, 5 seconds ಓನ್ಲಿ. ಇಬ್ರಿಗೂ. ಓಕೆ, ಲೆಟ್ಸ್ ಸ್ಟಾರ್ಟ್ ವಿತ್ ಮಲೈಕಾ. ಅಯ್ಯೋ ಶಿವನೇ. ಓಕೆ. ನಿಮ್ಮ 3 celebrity crushes. ಟೈಮ್ ಸ್ಟಾರ್ಟ್ಸ್ ನೌ. ರಾಕಿಂಗ್ ಸ್ಟಾರ್ ಯಶ್, ಆಲಿಯಾ ಭಟ್, ರಾಧಿಕಾ ಪಂಡಿತ್ ಮ್ಯಾಮ್. ಓ ನೈಸ್. ಓಕೆ. 5 ಕಲ್ಟ್ ಕನ್ನಡ ಫಿಲ್ಮ್ಸ್. ಉಪೇಂದ್ರ, ಓಂ, ಕಲ್ಟ್, KGF ಅಂಡ್ ಐ ಥಿಂಕ್ ಟಾಕ್ಸಿಕ್. ಓ ನೈಸ್. ಇಬ್ರು ಈ ಹೀರೋಯಿನ್ ಇರೋ 5 ಮೂವಿಗಳು ಹೇಳಬೇಕು. ಟೈಮ್ ಸ್ಟಾರ್ಟ್ಸ್ ನೌ. ಬೃಂದಾವನ ಇದೆ, ದರ್ಶನ್ ಸರ್ದು, ಮಿಲನ ಇದೆ, ಅರಸು ಇದೆ, ಮೊಗ್ಗಿನ ಮನಸ್ಸು, ಶುಭ ಪುಂಜ ಮ್ಯಾಮ್ ಇದೆ. ಸೊ ಮೊಗ್ಗಿನ ಮನಸ್ಸು ಅಷ್ಟೇ ನೆನಪಾಗ್ತಾ ಇರೋದು. ಓಕೆ, ಇರ್ಲಿ, ಪರವಾಗಿಲ್ಲ. ಇವಾಗ 5 ಜನ ಹೀರೋಯಿನ್ ಇರೋದು ಒಂದು ಫಿಲ್ಮ್ದು ಟೀಸರ್ ಬಂತು, ಏನ್ ಅನ್ನಿಸ್ತು? ಟಾಕ್ಸಿಕ್. ಹೇಗಿದೆ ಅನ್ನಿಸ್ತು? ನಂಗಂತೂ ಸಖತ್ ಇಷ್ಟ ಆಯ್ತು. ನಂಗೆ ಮೇಕಿಂಗ್ ಅವ್ರು ತೋರಿಸಿರೋ ರೀತಿ, ಅವ್ರನ್ನೇನು ಅದನ್ನ ಜನಕ್ಕೆ ಏನು ಹೇಳ್ಬೇಕಂತಿದ್ದಾರೆ ಅದನ್ನ ವಲ್ಗರ್ ವೇಯಲ್ಲಿ ತೋರಿಸಿಲ್ಲ, ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಸಿನಿಮ್ಯಾಟೋಗ್ರಫಿ ಇರ್ಬೋದು, ಆಮೇಲೆ ಆ ಲುಕ್ ಇರ್ಬೋದು, ಸೂಪರ್. ಐ ಜಸ್ಟ್ ಲೈಕ್ ಇಟ್. ಸೂಪರ್. ಓಕೆ, ನಿಮ್ಮಿಬ್ರಿಗೂ ಈ ಕ್ವಶನ್, 2026 ಅಲ್ಲಿ ಏನ್ ಮಾಡಬಾರ್ದು ಅಂತ ಅನ್ಕೊಂಡಿದ್ದೀರಾ? ಸ್ವಲ್ಪ ಜಾಸ್ತಿ ಜಗಳ ಆಡಬಾರ್ದು ಅನ್ಕೊಂಡಿದ್ದೀನಿ. ಓ, ಮಲೈಕಾ ಅವ್ರು ಜಗಳನೂ ಮಾಡ್ತಾರೆ, ನಮ್ಗೆ ಇವಾಗ ಗೊತ್ತಾಯ್ತು. ಇಂಡಸ್ಟ್ರಿಯಲ್ಲಿ ಯಾರಿಗೂ ಫ್ರೆಂಡ್ಸ್ ಮಾಡ್ಕೊಳ್ಬಾರ್ದು. ಓಕೆ. ಜಾಸ್ತಿ. 3 ಕಲ್ಟ್ ಕನ್ನಡ ಮೂವೀಸ್, ಆ ಫಿಲ್ಮ್ಸ್ ಅಲ್ಲಿ ನಾನು ಹೀರೋಯಿನ್ ಆಗಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ಸುತ್ತೆ. ಮೊಗ್ಗಿನ ಮನಸ್ಸು, ಮಿಲನ, ಆಕಾಶ್, ಅಪ್ಪು, ಅಭಿ, ಎಲ್ಲ ಸಿನಿಮಾಗಳು ಎಲ್ಲ. ರಮ್ಯಾ ಮ್ಯಾಮ್ ಏನೇನು ಸಿನಿಮಾ ಮಾಡಿದ್ದಾರೆ, ರಾಧಿಕಾ ಪಂಡಿತ್ ಮ್ಯಾಮ್, ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ, ಇದು ಮಾತ್ರ ಮೆನ್ಷನ್ ಮಾಡಲೇಬೇಕು. ಎಸ್.
ಇದೇನಾ ಎಷ್ಟೊಂದು ಹೇಳ್ಬೋದು ನನ್ನ ಸಿನಿಮಾಗಳು. ಬಾಯ್ಸು ಓಲ್ಡ್ ಮಾಂಕ್ನ ಯಾವಾಗ ಕುಡಿತಾರೆ? ಖುಷಿ ಆದಾಗ, ದುಃಖ ಆದಾಗ, ಟೈಮ್ ಪಾಸ್ ಮಾಡ್ಕೊಳ್ಳೋಕ್ಕೆ, ಕೆಲಸ ಇಲ್ಲ ಟೈಮಿಗೆ, ರೀಸನ್ ಬೇಕು ಅಷ್ಟೇ. ಅವ್ರು ಮೂಡ್ ಬಗ್ಗೆ ಏನು ಅನ್ನಿಸ್ದೇ ಇದ್ದಾಗ. ಏನು ಅನ್ನಿಸ್ದೇ ಇದ್ದಾಗ ಒಟ್ನಲ್ಲಿ ಓಲ್ಡ್ ಮಾಂಕ್ ಬೇಕಷ್ಟೇ. ಸೂಪರ್. 3 ಅನಿಮಲ್ ಸೌಂಡ್ಸ್. ಬೌ 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 ಮ್ಯಾವ್ ಮ್ಯಾವ್. ಪಾಪ ಈ ಮೇಕೆಗೆ ಚಳಿಗಾಲದಲ್ಲಿ ಇದಾಗ್ಬಿಟ್ಟಿತ್ತು. ಗಟ್ಲು ಸರಿ ಇಲ್ಲ, ಮೇಕೆ ಗಟ್ಲು ಸರಿ ಇಲ್ಲ ಅನ್ಕೊಂಬಿಡಿ ಅಷ್ಟೇ. ರಚಿತಾ ರಾಮ್ ಅವ್ರದ್ದು 5 ಮೂವೀಸ್ ಹೇಳಿ. ಬುಲ್ಬುಲ್, ಮೊನ್ನೆ ಕ್ರಾಂತಿ, ಕಲ್ಟ್, ಉಪೇಂದ್ರ ಸರ್ ಜೊತೆ ಮೊನ್ನೆ ಬಂತಲ್ಲ ಪಿಕ್ಚರ್ ಯಾವುದು, ಐ ಲವ್ ಯು. ಅಯೋಗ್ಯ. ಅಯೋಗ್ಯನು ಚೆನ್ನಾಗಿದೆ. ಬಾಯ್ಸ್ಗೆ ಎದೇನೋ ಯಾಕೆ ಬರುತ್ತೆ? ಒಂದು 3 ಸಿಚುವೇಶನ್. ಜಾಸ್ತಿ ಸಿಗರೇಟ್ ಸೇದಿದ್ರೆ, ಕುಡಿದ್ರೆ ಜಾಸ್ತಿ ಸಿಗರೇಟ್ ಸೇದಿದ್ರೆ ಎದೇನೋ ಬರುತ್ತೆ. ಹುಡುಗಿರು ಜಾಸ್ತಿ ಟಾರ್ಚರ್ ಕೊಟ್ರೆ ಎದೇನೋ ಬರುತ್ತೆ. ಆಮೇಲೆ ಆಯ್ತು 3. ಏನಾದ್ರು ದುಡ್ಡು ವಿಷಯದಲ್ಲಿ, ಬಿಸ್ನೆಸ್ ವಿಷಯದಲ್ಲಿ ಹೇರಾಫೇರಿ ಆದ್ರೆ ಮೋಸ್ಟ್ಲಿ ಎದೇನೋ ಬರುತ್ತೆ. ಕನ್ನಡ ಮೂವಿಯಲ್ಲಿ 4 ಬೆಸ್ಟ್ ಹೇರ್ ಸ್ಟೈಲ್ ಅಂತ ಅನ್ಸಿದ್ರೆ ನಿಮ್ಗೆ ಯಾವ್ದು? ಐ ಥಿಂಕ್ KGF 2, ಈಗ ಟಾಕ್ಸಿಕ್ ಇಷ್ಟ ಆಯಿತು. ಉಪೇಂದ್ರ ಸರ್ದು ಅದೇ ಉಪೇಂದ್ರ ಅವ್ರದ್ದು ಅಂದರೆ ಹಿಂದೆ 2 ಜುಟ್ಟು ಕಟ್ಟಿದ್ರಲ್ಲ, ಅದು ನನಗೆ ಸಖತ್ ಇಷ್ಟ. 3 ಅಪ್ಪು ಸರ್ದು ಒಂದು ಫೋಟೋಗ್ರಾಫರ್ ಇರ್ತಾರಲ್ಲ, ರಾಕ್ಲೈನ್ ಇಂಟರ್ಸ್ಟರ್ ಸಿನಿಮಾ, ನಟ ಸಾರ್ವಭೌಮ, ಅದೊಂದು ಹೇರ್ ಸ್ಟೈಲ್, ಅದೊಂದು ನನಗೆ ತುಂಬ ಇಷ್ಟ. ವಿಲನ್ ಅಲ್ಲಿ ಸುದೀಪ್ ಸರ್ದು ಅದು ಸೇಮ್, ಅದು ಎರಡು ಒಂದೇ ಥರ, 2 ಸಿಮಿಲರ್ ಇದೆ. ಅದು ಬಿಟ್ರೆ ಸುದೀಪ್ ಸರ್ದು ಅಂದ್ರೆ ಹೆಬ್ಬುಲ್ ಇದ್ದಿದ್ದು ತಗೊಂಬೋದು. ಹೆಬ್ಬುಲಿ. ನನಗೆ ರಾಬರ್ಟ್ ದರ್ಶನ್ ಸರ್, ರಾಬರ್ಟ್ ಲಾಂಗ್ ಹೇರ್. ಹೌದು ಅದು ಚೆನ್ನಾಗಿತ್ತು. ಉಪೇಂದ್ರ ಸರ್ದು ಹೇಳಿದಾಗ ಸೂಪರ್ ಅಲ್ಲಿ ಒಂದು ಇದು ಬರುತ್ತೆ. ಬಾಯ್ಸ್ಗೆ ಹಳೆ ಲವರ್ನ ಮರೆಯೋದಕ್ಕೆ 4 ರೆಮಿಡಿಗಳು. ಅವ್ರು ಮರ್ಯಾದೆ ಇಲ್ಲ ಅನ್ಸುತ್ತೆ. ಎವರ್ ಇದ್ದೇ ಇರ್ತಾರೆ, ಅವ್ರು ಹೋಗ್ಲಿ ಬಿಡ್ಲಿ, ಎಷ್ಟೇ ಹುಡುಗಿರ್ ಬಂದ್ಲು ಅವ್ರು ಮರೆಯೋಕ್ ಚಾನ್ಸೇ ಇಲ್ಲ ಅನ್ಸುತ್ತೆ ಫಸ್ಟ್ ಲವ್ನ. ಮರಿತೀರಾ? ನೀವ್ ಹೇಳ್ಬೇಕು. ಐ ಡೋಂಟ್ ಥಿಂಕ್ ಸೊ. ಆ ಸಿಚುವೇಶನ್ಗೆ ಬೇಕಿದ್ರೆ ಡಿಸ್ಟ್ರಾಕ್ಟ್ ಆಗ್ಬೋದು ಅಷ್ಟೇ, ಬಟ್ ಮರೆಯೋಕ್ಕಂತೂ ಆಗಲ್ಲ ಅನ್ಕೊಳ್ತೀನಿ, ಟ್ರೂ ಲವ್ ಮಾಡಿದ್ರೆ ಅಂದರೆ. ಈಗ ಫಾರ್ ಎಕ್ಸಾಂಪಲ್, ಈಗ ನಾನು ಇವಳನ್ನ ಜಾಸ್ತಿ ಪ್ರೀತಿ ಮಾಡ್ತೀನಿ ಅಂತ ಅನ್ಕೊಳ್ಳೋಣ. ಈಗ ಇವ್ರು 20% ಮಾಡ್ತೀನಿ ಅಂದ್ರೆ ನಾನು 40% ಮಾಡ್ತೀನಿ ಅಂತ ಅನ್ಕೊಳ್ಳೋಣ. ನನಗೆ ಅವ್ನು ಹುಡುಗಿ ಸಿಗಬೇಕು 60% ಮಾಡೋರು, ಆವಾಗ ಮೇ ಬಿ ಐ ಕ್ಯಾನ್ ಫರ್ಗೆಟ್ ಹರ್. ಆ ಥರ. ನೈಸ್ ಕಂಪ್ಯಾರಿಸನ್. ಸೊ ನೀವು ಫಸ್ಟ್ ಲವ್ ಮರ್ತಿದ್ದೀರಾ? ನನಗೆ ಆ ಥರ ಇಲ್ಲ ಲೈಫಲ್ಲಿ. ಆ ಥರ ಸುಳ್ಳದಲ್ಲ, ನನಗೆ ಆ ಥರ ಯಾವತ್ತೂ ಆ ಸ್ಥಾನ ನಾನು ನಿಂತಿಲ್ಲ. ಟ್ರೈ ಮಾಡಿದ್ದೆ 2-3 ಸತಿ, ಬಟ್ ನನಗೆ ಅದು ಯಾಕೋ ಲವ್ ನನಗೆ ಸೆಟ್ ಆಗಲ್ಲ, ಬರಲ್ಲ ಅದು. ಪ್ಲಸ್ ನನಗೆ ಎಲ್ಲೋ ಒಂದು ಕಡೆ ನನ್ನದು ಗುರಿನ ನಾನು ಡಿಸ್ಟ್ರಾಕ್ಟ್ ಆಗ್ತಿದ್ದೀನಿ ಅಂತ ನನಗೆ ಎಲ್ಲೋ ಒಂದು ಕಡೆ ಭಯ ಆಗಿ ನಾನು ಬಿಟ್ಬಿಟ್ಟೆ. ಜಮೀರ್ ಸರ್ ಬಗ್ಗೆ ಜನಕ್ಕೆ ಗೊತ್ತಿಲ್ದಿರೋ 4 ಫನ್ನಿ ಥಿಂಗ್ಸ್. ತುಂಬ ರೇಗಿಸ್ತಾರೆ, ಸಿಕ್ಕಾಪಟ್ಟೆ ರೇಗಿಸ್ತಾರೆ. ಆಮೇಲೆ ಅವರು ಹೋಟೆಲಲ್ಲಿ ಇದ್ದರೆ ಊಟ ಆದಮೇಲೆ ಅವರು ವಾಕಿಂಗ್ ಕಂಪಲ್ಸರಿ ಮಾಡಲೇಬೇಕು. ಆ ಹೋಟ್ಲಲ್ಲಿ ಸ್ಪೇಸ್ ಏನಿರುತ್ತಲ್ಲ ಮೇಲೆ ರೂಮ್ಸ್ ಆಚೆ, ಅಲ್ಲಿ ಏನು ಮಾಡ್ತಾರೆ, ಬೆಲ್ ಹೊಡಿಯೋದು ಇದು ಮಾಡೋದಲ್ಲ, ತುಂಬ ಜನಕ್ಕೆ ಇದು ಮಾಡ್ತಾರೆ. ಆಮೇಲೆ ಈ ಥರ ತರಲೆ ಅಂದರೆ ಸಿಕ್ಕಾಪಟ್ಟೆ ಮಾಡ್ತಾರೆ ಅವರು. ಅಯ್ಯೋ ಸಿಕ್ಕಾಪಟ್ಟೆ. ಓಕೆ, ನಿಮ್ಗೆ ಯಾವತ್ತಾದ್ರೂ ಕಾಲಲ್ಲಿ ಇರುವಾಗ ಇಲ್ಲ ಅಕ್ಕಪಕ್ಕ ಇದ್ರೆ ಬೇಡ ಅಂತ ಹೊಡ್ಕೊಂಡು ಹಿಂಗೆ ಮಾಡ್ಕೊಂಡ್ಬಿಡೋದು. ನಮ್ಮದು ಟ್ರಾವೆಲ್ಸ್ ಬಿಸ್ನೆಸ್ ಅಲ್ವಾ, ಸೊ ಅದೇನಾಗ್ತಾ ಇತ್ತು, ಇಲ್ಲಿಂದ ಫಾರ್ ಎಕ್ಸಾಂಪಲ್ ಈಗ 50 ಪರ್ಸನ್ಸ್ ಕೆಪಾಸಿಟಿ ಅಂತ ಅನ್ಕೊಳ್ಳೋಣ. ಸೊ ಇಲ್ಲಿಂದ ಒಂದು 30 ಜನ ಹೋಗ್ತಾರೆ ಟಿಕೆಟ್ ಬುಕ್ ಮಾಡ್ಕೊಂಡು ಹೈದರಾಬಾದ್ ಅಂತ ಅನ್ಕೊಳ್ಳೋಣ. ಹೈದರಾಬಾದ್ ಇಳಿಯುವಾಗ 50 ಜನ ಅಂತೆ. ಇದು ಹೇಗೆ ಸಾಧ್ಯ ಇದು ಅಂತ ಅವ್ನು ಡ್ರೈವರ್ ಏನು ಮಾಡ್ತಿದ್ದ, ಮಧ್ಯದಲ್ಲಿ ನಿಲ್ಲಿಸ್ಕೊಂಡು ಕೆಲವೊಂದು ಕಂಟಿನ್ಯೂಸ್ ಅಂದರೆ ಫ್ರೀಕ್ವೆಂಟ್ ಟ್ರಾವೆಲರ್ಸ್ ಇರ್ತಾರಲ್ಲ, ಅವ್ರ ನಂಬರ್ಗಳು ಎಕ್ಸ್ಚೇಂಜ್ ಮಾಡಿಕೊಂಡು 1000 ರೂಪಾಯಿ ನಿಂಗೆ ಕೊಡ್ತೀನಿ, 500 ರೂಪಾಯಿ ನನಗೆ ಕೊಡಿ, ನಾನು ನಿಮಗೆ ಪಿಕಪ್ ಮಾಡಿ ಹೋಗ್ತೀನಿ ಅಂತ ಹೇಳಿ. ಸೊ ಆವಾಗ CCTV ಕಾಲ ಇರಲಿಲ್ಲ, ಈ ಹೆಂಗೆ ಕಂಡಿಡಿಯೋದು ಅಂತ ಹೇಳ್ಬಿಟ್ಟು ಅಪ್ಪ ಏನು ಮಾಡೋರೆ, ಬುರ್ಕ ಹಾಕೊಂಡು ಪ್ಯಾಸೆಂಜರ್ ಥರ ಹೋಗಿ ಆಮೇಲೆ ಅವನ ಕೆಲಸದ ಆಚೆ ಹಾಕಿದ್ದು. ನೈಸ್. ಸೊ ಆನ್ ದಿಸ್ ನೋಟ್, ಜಮೀರ್ ಸರ್ ಬಗ್ಗೆ ಬಹಳಷ್ಟು ಮೀಮ್ಸು ಸಖತ್ ವೈರಲ್ ಆಗಿದೆ. ಜಮೀರ್ ಸರ್ ಹೇಗೆ ಅದನ್ನು ತಗೊತಾರೆ? ತುಂಬ ಪಾಸಿಟಿವ್ ಆಗಿ ತಗೊಳ್ತಾರೆ. ನಾನಾಗ್ಬೋದು, ನಮ್ಮ ತಂದೆ ಆಗ್ಬೋದು, ನಮ್ಮ ಇಡೀ ಕುಟುಂಬ ಆಗ್ಬೋದು. ಅಂದರೆ ಸ್ಟಾರ್ಟಿಂಗಲ್ಲಿ ಮೇ ಬಿ ವೆನ್ ಈ ಸ್ಟಾರ್ಟ್ ಇಸ್ ಕರಿಯರ್ ಇನ್ 2004-2005 ಪಾಲಿಟಿಕ್ಸಲ್ಲಿ, ಆವಾಗ ಈ ಥರ ಬಹುಶಃ ಆಗಿರ್ತಿದ್ರೆ ಸ್ವಲ್ಪ ಎಫೆಕ್ಟ್ ಆಗ್ಬೋದಿತ್ತು. ಬಟ್ ಹೋಗ್ತಾ ರಾಜಕಾರಣಿ ಫ್ಯಾಮಿಲಿಗಳಿಗೆ ಅದು ಹೋಗ್ತಾ ಅದೇನು ನಮ್ಗೆ ಅನ್ಸಕ್ಕೆ ಏನೂ ಅಲ್ಲ. ವಿ ಆಲ್ಸೋ ಟೇಕ್ ಇಟ್ ಇನ್ ವೆರಿ ಲೈಟ್ ವೇ ಆ್ಯಂಡ್ ವೆರಿ ಫನ್ ವೇ. ಆ್ಯಂಡ್ ಅದ್ರ ಮೂಲಕ ಯೂತ್ಗೆ ತುಂಬ ಕನೆಕ್ಟ್ ಆಗಿದ್ದಾರೆ, ಅದಂತೂ ಸತ್ಯ. ಹೌದು. ಮಲ್ಲಿಕ ಮ್ಯಾಮ್, ನಿಮಗೆ ಬಾಯ್ಸ್ದು 4 ಔಟ್ಫಿಟ್ಸ್ ದಟ್ ಗರ್ಲ್ಸ್ ಫಾಲ್ ಫಾರ್. ಫಾರ್ಮಲ್ಸ್, ಆ್ಯಕ್ಚುಲಿ ಡೀಸೆಂಟಾಗಿ ರೆಡಿ ಆಗಬೇಕು. ಆಮೇಲೆ ಶೇರ್ವಾನಿ ಆ್ಯಂಡ್ ಕುರ್ತಾ ವಿಚ್ ಇಸ್ ನಾಟ್ ವೆರಿ ಗ್ರ್ಯಾಂಡ್, ಪಂಚೆ, ಲುಂಗಿ, ನಾರ್ಮಲ್ ಜೀನ್ಸ್ ಆ್ಯಂಡ್ ಶರ್ಟ್, ಅಷ್ಟೇ.
ಆಲ್ಮೋಸ್ಟ್ ಎಲ್ಲ ಆಗೋಯ್ತು. ಬಟ್ ನನಗೆ ಈ ಆಡ್ ಕಲರ್ಸ್ ಹಾಕೊಳ್ಳೋದು ಆಮೇಲೆ ತುಂಬ ಗ್ರ್ಯಾಂಡಾಗಿ ಬಟ್ಟೆ ಹಾಕೊಳ್ಳೋದು ಇಷ್ಟ ಆಗಲ್ಲ. ಡೀಸೆಂಟ್ ಆಗಿದ್ರೆ ನೈಸ್. ಓಕೆ, ಹಾಗಾದ್ರೆ ಮಲೈಕ್ ಅವ್ರನ್ನ ಇಂಪ್ರೆಸ್ ಮಾಡ್ಬೇಕಂದ್ರೆ ಜಸ್ಟ್ ಶರ್ಟ್ ಮತ್ತೆ ಪಂಚೆ ಹಾಕೊಂಡು ಒಂದು ಸಲ್ಲೆ ಹಾಕೊಂಡು ಬಂದ್ಬಿಟ್ರೆ ಫುಲ್ ಈ ಬಾಗಿ ನಿಮ್ಗೋಸ್ಕರ ಅಂತ ನೋಟ್ ದಿಸ್ ಪಾಯಿಂಟ್ ಇವರ. ಸೊ ಇಲ್ಲಿಗೆ ಈ ರೌಂಡ್ ಮುಗೀತು. ನೆಕ್ಸ್ಟ್ ಏನಂದ್ರೆ ಒಂದು ಸ್ವಲ್ಪ ಸೀರಿಯಸ್ ಟೈಪ್ಸ್. ನಾವು ಕೇಳೋ ಕ್ವೆಶನ್ಸ್ಗೆ ಸಂದರ್ಭದೊಂದಿಗೆ ವಿವರಿಸಬೇಕು. ಯಾ ಕಲ್ಟ್ ಫಿಲ್ಮಲ್ಲಿ ನಿಮ್ಮದು ಕ್ಯಾರೆಕ್ಟರ್ ಸಖತ್ತು ರಾ ಆ್ಯಂಡ್ ಇಂಟೆನ್ಸ್ ಆಗಿದೆ. ಸೊ ಡೈರೆಕ್ಟರು ಈ ಫಿಲ್ಮ್ನ ನಿಮ್ಗೆ ಪಿಚ್ ಮಾಡಿದಾಗ ಅವ್ರು ಯಾವುದಾದ್ರೂ ಕ್ಯಾರೆಕ್ಟರೈಸೇಷನ್ ರೆಫರೆನ್ಸ್ ಕೊಟ್ರಾ, ಇಲ್ಲ ನೀವು ಯಾವುದಾದ್ರೂ ರೆಫರೆನ್ಸ್ ತೊಗೊಂಡ್ರಾ? ಅವ್ರ ಕ್ಯಾರೆಕ್ಟರ್ಸ್ನ ಏನು ರೆಫರೆನ್ಸಸ್ ಕೊಟ್ಟಿರಲಿಲ್ಲ. ಬಟ್ ಒಂದಷ್ಟು ಶೇಡ್ ನನಗೆ ಅವ್ರು ಹೇಳಿದ ತಕ್ಷಣ ಈ ಅರ್ಜುನ್ ರೆಡ್ಡಿ ಈ ಆ್ಯನಿಮಲ್ ಶೇಡು ಸ್ವಲ್ಪ ಇರುತ್ತೆ ಅಂತ ಹೇಳಿ. ಬಟ್ ನಾನು ಜಾಸ್ತಿ ಆ ಸಿನಿಮಾಗಳದ್ದು ರೆಫರೆನ್ಸಸ್ ತೊಗೊಳಕ್ಕೆ ಹೋಗಿಲ್ಲ. ನಂದು ಒಂದು ಕೆಟ್ಟದ ಪ್ರಾಬ್ಲಮ್ ಏನಂತಂದರೆ ಅವ್ರದ್ದು ರೆಫರೆನ್ಸ್ ಅಂತ ಒಂದು ನಂಗೆ ಹೇಳ್ಬಿಟ್ರೆ ಅದನ್ನು ಕಾಪಿ ಮಾಡೋಕ್ಕೆ ಶುರು ಮಾಡ್ಬಿಡ್ತೀನಿ ನಾನು. ಸೊ ಈಗ ನನ್ನ ಒಳಗಡೆ ಒಂದು ಸ್ಟೈಲ್ ಇರುತ್ತೆ. ಸೊ ಅದನ್ನು ಪೋರ್ಟ್ರೇ ಮಾಡಿದ್ರೆ ಚೆನ್ನಾಗಿ ಅದು ಇಷ್ಟ ಆಗೋದು. ಮತ್ತೆ ಅದು ರೀಮೇಕ್ ಸಿನಿಮಾ ಥರ ಅನಿಸ್ಬಿಡುತ್ತೆ, ಅಥವಾ ನಾವು ರೆಫರೆನ್ಸ್ ತೊಗೊಂಡು ಮಾಡಿದ್ದೀವಿ ಅಂತ ಹೇಳಿ ಅನಿಸ್ಬಿಡುತ್ತೆ ಅಂತ ಹೇಳಿ ಅದನ್ನು ನಾನು ಮಾಡೋಕ್ಕೆ ಹೋಗಿಲ್ಲ. ಬಟ್ ಇದಕ್ಕೆ ಹೋಮ್ ವರ್ಕ್ ಅಂತ ಏನಾದರೂ ಮಾಡಿದ್ರೆ? ಅಫ್ಕೋರ್ಸ್, ಈಗಂದ್ರೆ ನನಗೆ ನಂದು ನಿಜ ಜೀವನದಲ್ಲಿ ನಾನು ಸ್ವಲ್ಪ ಶಾರ್ಟ್ ಟೆಂಪರ್ ಜಾಸ್ತಿ. ಓಕೆ. ಸೊ ಆ ಬಾಡಿ ಲ್ಯಾಂಗ್ವೇಜ್ ನನಗೆ ತುಂಬ ಚೆನ್ನಾಗಿ ಗೊತ್ತು. ಆಮೇಲೆ ನಮ್ಮ ತಂದೆನೂ ಕೂಡ ಸ್ವಲ್ಪ ಸಿಕ್ಕಾಪಟ್ಟೆ ಶಾರ್ಟ್ ಟೆಂಪರ್ ಆಗಿರೋದ್ರಿಂದ ಸೊ ಐ ನೋ ದಟ್ ಹೌ ಟು ಹ್ಯಾಂಡಲ್ ದಟ್ ಅಂತ ಹೇಳಿ ಅವರು ಸ್ಪೆಸಿಫಿಕೇಶನ್ ಕೊಟ್ಟಾಗ, ಏನಕ್ಕೆ ನನ್ನ ಒಂದೇ ಕ್ಯಾರೆಕ್ಟರ್ದು 3 ಡಿಫ್ರೆಂಟ್ ಶೇಡ್ಸ್ ಇದೆ. ಹೌದು. ಸೊ ಹಾಗಾಗಿ ಅದನ್ನು ಕ್ಲೀನಾಗಿ ನಾವು ಡಿವೈಡ್ ಮಾಡಿಕೊಂಡು ಒಂದಷ್ಟು ವರ್ಕ್ಶಾಪ್ ಮಾಡಿ, ಒಂದಷ್ಟು ಡಿಸ್ಕಷನ್ಸ್, ಒಂದಷ್ಟು ಅವ್ರ ಕಡೆಯಿಂದ ಇನ್ಪುಟ್ಸ್ ಎಲ್ಲ ಕೊಟ್ಟರು. ಸೊ ಹಾಗಾಗಿ ಐ ವರ್ಕ್ ಇಟ್ ಔಟ್. ಮೇಡಮ್, ನಿಮಗೆ ನೀವು ಆಲ್ರೆಡಿ 2 ಫಿಲಮ್ ಮಾಡಿದ್ದೀರಾ, ವಿದ್ಯಾಪತಿ ಮತ್ತು ಉಪಾಧ್ಯಕ್ಷ ಆಲ್ರೆಡಿ ಮಾಡಿದ್ದೀರಾ. ಸೊ ಈ ಫಿಲಮ್ಗಂತ ಬಂದಾಗ ಈ ಕ್ಯಾರೆಕ್ಟರ್ ಬಗ್ಗೆ ಏನು ಸ್ಟ್ಯಾಂಡ್ ಔಟ್ ಆಯಿತು, ಮತ್ತು ವೈ ಡಿಡ್ ಯು ಚೂಸ್ ದಿಸ್ ಫಿಲಮ್? ಫಸ್ಟ್ ಅನಿಲ್ ಸರ್ ಎಕ್ಸ್ಪ್ಲೇನ್ ಮಾಡಿದ ರೀತಿ, ಅಂದರೆ ಅವರು ಸ್ಕೆಚ್ ಬೋರ್ಡ್ ಸಮೇತ ಪ್ರತಿ ಒಂದು ಸೀನ್ ಹೀಗಿರುತ್ತೆ, ಇಲ್ಲೇ ಶೂಟ್ ಮಾಡ್ತೀವಿ, ಈ ಕಲರ್ ಪ್ಯಾಟ್ರನ್ ಇರುತ್ತೆ ಅಂತ ಹೇಳಿದಾಗ ಒಂದು ಡೈರೆಕ್ಟ್ರಿಗೆ ಅಷ್ಟೊಂದು ಕ್ಲಾರಿಟಿ ಇದ್ಮೇಲೆ ಅಲ್ಲೆಲ್ಲೂ ನಾವು ಮಿಸ್ ಹೊಡೆಯೋಕ್ಕೆ ಚಾನ್ಸೇ ಇಲ್ಲ ಒಂದು ಕ್ಯಾರೆಕ್ಟರು. ಸೊ ಆಮೇಲೆ ಅವ್ರು ನನ್ನ ಕ್ಯಾರೆಕ್ಟರ್ ಎಕ್ಸ್ಪ್ಲೇನ್ ಮಾಡಿದಾಗ ಇಷ್ಟು ದಿನ ಅದೇನು 2 ಸಿನಿಮಾದಲ್ಲಿ ಮಾಡಿದ್ದೀನಿ ಅದರ ಆಪೋಸಿಟಾಗಿ ಇರುತ್ತೆ, ಒಂಥರ ಡಿಫ್ರೆಂಟ್ ಕಿಕ್ ಕೊಡುತ್ತೆ ಜನಕ್ಕೆ ಈ ಕ್ಯಾರೆಕ್ಟರು, ಏನಕ್ಕೆ ನಾನು ಟ್ರೈ ಮಾಡಬಾರ್ದು ಅಂತ ಒಂದು ವಿಷಯ ಅನಿಸ್ತು. ಆಮೇಲೆ ನಂಗೆ ಕತೆ ಆನ್ ಹೋಲ್ ಇವಾಗ ಫುಲ್ ಕತೆ ನೋಡಿದ್ರೆ ತುಂಬ ಇಷ್ಟ ಆಯಿತು. ಆಮೇಲೆ ಸರ್ ಮೇಲೆ ನಂಗೆ ತುಂಬ ನಂಬಿಕೆ, ಅವ್ರ ರೈಟಿಂಗ್ಸ್ ಮೇಲೆ. ಇವಾಗ ನಾವು ಸಾಂಗ್ಸ್ ನೋಡಿದರೆ ಅವರೆಲ್ಲ ಸಾಂಗ್ಸ್ ಅವರೇ ಬರೆದಿರೋದು. ಸೊ ಇವಾಗ ಸಾಂಗ್ಸ್ ಅವರೇ ಬರೆದಿರೋ ಅಂದರೆ ಡೈಲಾಗ್ಸ್ ಎಲ್ಲ ಇನ್ನೆಷ್ಟು ಚೆನ್ನಾಗಿ ಬರೆದಿರ್ಬೋದು ಅನ್ನೋ ಒಂದು ಕಾನ್ಫಿಡೆನ್ಸ್ ನನಗೆ ಅವ್ರ ಮೇಲೆ ಯಾವತ್ತಿಂದ ಆಯಿತು. ಸೊ ಮೇಜರ್ ರೀಸನ್ ಕತೆ, ಆಮೇಲೆ ನನ್ನ ಕ್ಯಾರೆಕ್ಟರಲ್ಲಿರೋ ಡಬಲ್ ಶೇಡ್ ಆಫ್ ದ ಕ್ಯಾರೆಕ್ಟರ್ ದಟ್ ಮೇಡ್ ಮೀ. ನಾನೊಂದು ಹೆಸರು ಹೇಳ್ತಿದ್ದೆ ಸಾಕಾಗ್ತಿಲ್ಲ ನನಗೆ. ಜಯತ್ ಖಾನ್ ಇದ್ರು ಮುಗಿ. ಇವಾಗಿನ ನ್ಯೂ ಜನರೇಷನ್ ಹೀರೋಸ್ಗೆ ಇಂಡಸ್ಟ್ರಿಯಲ್ಲಿ ಏನೇನು ಚಾಲೆಂಜಸ್ ಇದೆ ಅಂತ ಅನ್ಸುತ್ತೆ? ಚಾಲೆಂಜಸ್, ಐ ಥಿಂಕ್ ಚಾಲೆಂಜಸ್ ಎಲ್ರಿಗೂ ಇರುತ್ತೆ ಸರ್, ಅವ್ರವ್ರ ತಕ್ಕಂಗೆ. ಬಟ್ ಐ ಫೀಲ್ಡ್ ಇವತ್ತಿನ ಯೂತ್ಸಿಗೆ, ಐ ಪರ್ಸ್ನಲಿ ಐ ಡೋಂಟ್ ನೋ, ನನ್ನ ಸರಿ ಇದೀನ ತಪ್ಪು ಗೊತ್ತಿಲ್ಲ ನನಗೆ ಅನ್ಸೋದು ಅವ್ರಿಗೆ ಕ್ಲಾರಿಟಿ ಇಲ್ಲ. ಅವ್ರಿಗೆ ಏನು ಮಾಡಬೇಕು ಅಂತ ಹೇಳಿ, ಎಲ್ಲಿ ಹೋಗಬೇಕು, ಏನು ಮಾಡಬೇಕು ಅಂತಲೇ ಕ್ಲಾರಿಟಿ ಇಲ್ಲ. ಆಲ್ ತಂದೆ ಹೇಳಿದ್ರು, ಫ್ರೆಂಡ್ಸ್ ಹೇಳಿದ್ರು, ಇವ್ರು ಹೇಳಿದ್ರು, ಅವ್ರು ಹೇಳಿದ್ರು, ಅದನ್ನು ಕೇಳ್ಕೊಂಡು ಕತೆಗಳು ಆಯ್ಕೆ ಮಾಡ್ಕೊಳ್ಳೋದು. ಅಥವಾ ಇವತ್ತು ಈಗ ನಾನು ಆ್ಯಕ್ಷನ್ ಸಿನಿಮಾ ಮಾಡ್ತಿದ್ದರೆ ನೀವು ಆ್ಯಕ್ಷನ್ ಸಿನಿಮಾ ಮಾಡಬೇಕು. ಇಟ್ಸ್ ನಾಟ್ ಲೈಕ್ ದ್ಯಾಟ್. ಈಗ ನಾನು ಯಾರಾದರೂ ರೈಟ್ರ್ಗಳು ಬಂದರೆ, ಈಗ ನನ್ನ ಅಭಿಪ್ರಾಯ ಕೊಡ್ತಾರೆ, ಅವರೇ ಹೇಳ್ತಾರೆ, ಸರ್ ಬೇರೆ ಹುಡುಗರು ನಿಮ್ಮ ಥರ ಯೋಚನೆ ಮಾಡಲ್ವಲ್ಲ, ಈಗಲೇ ಅವ್ರಿಗೆ ಈಗ ಹಾಗೆ ಬೇಕು ಹೀಗೆ ಬೇಕು ಅಂತ. ಸೊ ನಾನು ಹೇಳೋದು, ಈಗ ಯಾರೇ ಯೂತ್ಸ್ಗೆ ನನ್ನ ಫ್ರೆಂಡ್ಸ್ಗಳು ಕೇಳಿದ್ರೆ ದೇ ವಾಂಟ್ ಟು KGF, ದೇ ವಾಂಟ್ ಟು ಪುಷ್ಪ. ಅದೇ ದಡ್ಡ ಅವ್ರುಗಳು ಅಷ್ಟು ಸಿನಿಮಾಗಳು ಮಾಡಿದ್ಮೇಲೆ KGF ಮಾಡಿದ್ದು, ಇಷ್ಟು ಸಿನಿಮಾಗಳು ಮಾಡಿದ್ಮೇಲೆ ಅವ್ರು ಪುಷ್ಪ ಮಾಡಿದ್ದು. ಆ ಕಾಲ ಬರುತ್ತೆ, ವೇಟ್, ಬಟ್ ಸ್ಟಾರ್ಟ್ ಯುವರ್ ಕರಿಯರ್. ಕರೆಕ್ಟ್ ಅಲ್ವಾ ನಾನು ಹೇಳ್ತೀನಿ? ಸೊ ಅದು ಒಂದು ನನಗೆ ಅನ್ಸೋದು, ಇವತ್ತಿನ ಯೂತ್ಸ್ಗೆ ಅದೊಂದು ಕ್ಲಾರಿಟಿ ಇಲ್ಲ. ಸೊ ಇವಾಗ ಆಲ್ರೆಡಿ 3ನೇ ಫಿಲಮ್ ಇದು. ನಿಮಗೊಂದು ಆಲ್ರೆಡಿ ಡ್ರೀಮ್ ಇರುತ್ತೆ, ಓಕೆ ನಾನು ಈ ಡೈರೆಕ್ಟರ್ ಜೊತೆ ಮಾಡಬೇಕು, ಈ ಪ್ರೊಡ್ಯೂಸರ್ ಜೊತೆ ಮಾಡಬೇಕು, ಈ ಹೀರೋ ಜೊತೆ ಮಾಡಬೇಕು ಅಂತೇಳಿ. ಸೊ ಈ ಕಾಂಬಿನೇಷನಲ್ಲಿ ನೀವು ಯಾವ್ಯಾವ ಕಾಂಬಿನೇಷನ್ ಇದ್ದರೆ ನಿಮ್ಗೆ ಆ್ಯಕ್ಟ್ ಮಾಡೋದಕ್ಕೆ ನನಗೆ ಓಕೆ ದಿಸ್ ಈಸ್ ಮೈ ಡ್ರೀಮ್ ಪ್ರಾಜೆಕ್ಟ್ ಅಥವಾ ಡ್ರೀಮ್ ಟೀಮ್ ಅನ್ನೋದಾದರೆ? ಡೈರೆಕ್ಟರ್, ಆ್ಯಕ್ಟರ್ ಆ್ಯಂಡ್ ದ ಪ್ರೊಡ್ಯೂಸರ್. ಐ ಬಿಲೀವ್ ಐ ಡೋಂಟ್ ವಾಂಟ್ ಟು ಡ್ರೀಮ್ ಅಬೌಟ್ ಇಟ್ ಅನ್ಲೆಸ್ ಅಂಟಿಲ್. ಬಟ್ ಒಂದೇ ಒಂದು ಆಸೆ ನನಗಿರೋದು, ಅನಂತ್ ನಾಗ್ ಸರ್ ಜೊತೆ ಒಂದು ಚಿಕ್ಕ ಸೀನ್ ಮಾಡಬೇಕು ಅಂತ ಮುಂಚಿಂದಾನು ಆಸೆ. ಇನ್ನೊಂದು ರಮೇಶ್ ಅರವಿಂದ್ ಸರ್, ಐ ಆಮ್ ಅ ವೆರಿ ಬಿಗ್ ಫ್ಯಾನ್ ಆಫ್ ಹಿಮ್. ಇನ್ನೊಂದು ರಾಕಿಂಗ್ ಸ್ಟಾರ್ ಯಶ್. ತಥಾಸ್ತು. ಥ್ಯಾಂಕ್ ಯು. ಬಟ್ ನಂಗೆ ಅನಂತ್ ನಾಗ್ ಸರ್ ಒಂಥರ ತುಂಬ ಚಿಕ್ಕವಳಿಂದನೂ ಅದು ಆಸೆ ಇದೆ. ಇದೊಂದು 3 ಹೆಸರುಗಳನ್ನ ನಾನು ತೊಗೋಬೋದು ಇವಾಗ. ಕಲ್ಟ್ ಫಿಲ್ಮ್ದು ಒಂದು 3 to 4 ಹೈಲೈಟ್ಸ್ ಹೇಳೋದಾದ್ರೆ? ಇವಾಗ ಸಿನಿಮಾ ನೀವು ನೋಡೋಕೆ ಹೋಗ್ತೀರಾ ಜನವರಿ 23ಕ್ಕೆ, ಅದರಲ್ಲಿ ಹೈಲೈಟ್ ಆಗಂದ್ರೆ ಇಂಟರ್ವಲ್ ಆಗೋಕ್ಕಿಂತ ಮುಂಚೆ ಒಂದು ಸೀನ್ ಬರುತ್ತೆ, ಅದು ಒಂದು ಹೈಲೈಟ್ ಆಗಿರೋ ಸೀನು. ಇಂಟರ್ವಲ್ ಆದಮೇಲೆ ಒಂದು ಸೀನ್ ಬರುತ್ತೆ, ಅವೆರಡು ತುಂಬ ಮುಖ್ಯ. ಇವರು ಯಾವಾಗಲೂ ಹೇಳ್ತಾರೆ ಏನು ನೋಡಿಲ್ಲ ಅಂದರೂ ಅವೆರಡು ನೋಡಿ ಅಂದರೆ ಹಂಗಲ್ಲ, ಅವೆರಡು ತುಂಬ ಮುಖ್ಯವಾಗಿರೋ ಸೀನ್ಸು.
ಅಂದರೆ ಒಂಥರ ಇವ್ರ ಎಮೋಷನ್ಸ್ ಇರ್ಬೋದು, ನನ್ನ ವೇ ಆಫ್ ಆ್ಯಕ್ಟಿಂಗ್ ಇರ್ಬೋದು, ತುಂಬ ಜನಕ್ಕೆ ಕನೆಕ್ಟ್ ಆಗುತ್ತೆ, ಎಮೋಷ್ನಲಿ ಕನೆಕ್ಟ್ ಆಗ್ತಾರೆ. ಸೊ ಅವೆರಡು ತುಂಬ ಹೈಲೈಟ್. ಆಮೇಲೆ ಆಯುಷ್ ಶಿವ್ನೆ ವಿಜುವಲಿ ಇವಾಗ ಲಿರಿಕಲ್ ಅಷ್ಟೇ ನೋಡಿದ್ದಾರೆ, ಮೋಸ್ಟ್ಲಿ ವಿಡಿಯೋ ಸಾಂಗ್ ಬಿಟ್ರೆ ವಿಜುವಲಿ ತುಂಬ ಜನ ಇನ್ನೂ ಇಷ್ಟಪಡ್ತಾರೆ. ಯಾಕಂದರೆ ಆಲ್ರೆಡಿ ಮ್ಯೂಸಿಕ್ ಇಷ್ಟ ಆಗೋಗಿದೆ, ಇನ್ನು ವಿಜುವಲಿ ನೋಡಿದ ತಕ್ಷಣ ಇನ್ನೊಂದು ನೆಕ್ಸ್ಟ್ ಲೆವೆಲ್ ಫೀಲ್ ಕೊಡುತ್ತೆ ಅಂತ ಅದು ಒಂದು ಹೈಲೈಟ್ ಅಂತ. ಇನ್ನೂ ಎಷ್ಟು ಹೇಳಬೇಕು? ಇನ್ನೊಂದಾ? ಇನ್ನೊಂದು ರಚಿತಾ ಮ್ಯಾಮ್ ಅವ್ರು ಮೊನ್ನೆ ಡಬ್ಬಿಂಗ್ ಮಾಡುವಾಗ ಶಿ ಕ್ರೈಡ್ ಫಾರ್ ಆಲ್ಮೋಸ್ಟ್ 10 minutes ಅಂತೆ, ಸೀಯಿಂಗ್ ಹರ್ ಓನ್ ಸೀನ್ ವೆನ್ ಶಿ ವಾಸ್ ಡಬ್ಬಿಂಗ್. ಅವ್ರು ಯೂಶ್ವಲಿ ಡಬ್ಬಿಂಗ್ ಕಮ್ಮಿ ಮಾಡೋದು ಸೆಲೆಕ್ಟಿವ್ ಸಿನಿಮಾಗೆ ಮಾಡ್ತಾರೆ ಅಂತ ಗೊತ್ತಾಯ್ತು ನನಗೆ. ಸೊ ಅವ್ರು ಈ ಸಿನಿಮಾಗೂ ಡಬ್ಬಿಂಗ್ ಮಾಡುವಾಗ ಅವ್ರ ಸೀನ್ ನೋಡಿ ಅವರೇ ಇಮೋಷ್ನಲಿ ಹತ್ತಿದ್ದಿಂಟು ಮೋಸ್ಟ್ಲಿ ಆ ಸೀನ್ ಜನಕ್ಕೆ ಡೆಫಿನೆಟ್ಲಿ ಕನೆಕ್ಟ್ ಆಗುತ್ತೆ. ಇದು ನಮ್ದು ಲಾಸ್ಟ್ ಸೆಗ್ಮೆಂಟ್ ಆಯ್ತಾ. ನಾವು ಒಂದಷ್ಟು ಹೀರೋಸ್ ಹೆಸರು ಹೇಳ್ತಾ ಹೋಗ್ತೀವಿ, ಅವ್ರಿಗೆ ಸೂಟ್ ಆಗೋ ಫುಡ್ ಐಟಮ್ಸ್ ನೀವು ಹೇಳಿದ್ರೆ. ಸೂಟ್ ಆಗೋ ಫುಡ್ ಐಟಮ್. ಓಕೆ, ಫಸ್ಟಿಗೆ ಯಶ್. ಫುಲ್ ವೀಲ್ಸ್. ಸೂಪರ್. ಹಾಟ್ ಸ್ಪೈಸಿ ನೂಡಲ್ಸ್. ನೈಸ್. ಸುದೀಪ್ ಸರ್. ಚಿಲ್ಲಿ ಚಿಕನ್. ಸ್ವೀಟ್ ಕಾರ್ನ್ ಸೂಪ್. ವೈ? ಅದು ತುಂಬಾ ಊಟ ಗೀಟೆಲ್ಲ ಸ್ವಲ್ಪ ಕಡಿಮೆ ಅಲ್ವಾ ಅವರು. ಪ್ರಿಪೇರ್ಸ್ ವೆಲ್ ಚಿಕನ್ ಅಂತ ನಾನು ಕೇಳಿದ್ದು. ಬಟ್ ಹಿ ಲೈಕ್ಸ್ ತುಂಬಾ ವೆರಿ ಬ್ಲ್ಯಾಂಡ್ ಫುಡ್. ಅದಕ್ಕೆ ಸೂಪ್. ದರ್ಶನ್ ಅವರು ರಾಗಿ ಮುದ್ದೆ, ನಾಟಿ ಕೋಳಿ ಸಾರು. ಎಸ್. ಬಿರಿಯಾನಿ. ಎಸ್. ಶಿವಣ್ಣ ಮಸಾಲೆ ದೋಸೆ. ನಾಟಿ ಕೋಳಿ ಬಿರಿಯಾನಿ. ಅವ್ರಿಗೆ ಇಷ್ಟನಾ? ಹಾಗಂತ ಅಲ್ಲ, ಈ ವಯಸ್ಸಲ್ಲೂ ಕೂಡ ಎಷ್ಟು ಸ್ಟ್ರಾಂಗ್ ಆಗಿದಾರಲ್ಲ. ಉಪೇಂದ್ರ ಅವರು. ಉಪೇಂದ್ರ ಸರ್ಗೆ ಏನಾದ್ರು ಚೌಚೌ ಬಾತ್ ಅಂತ ಹೇಳ್ಬೋದು, ಎಲ್ಲ ಮಿಕ್ಸ್ ಅವರು. ಆಲ್ ಮಿಕ್ಸ್ ಫ್ರೂಟ್ ಜ್ಯೂಸ್. ಗುಡ್ ಒನ್. ರಿಷಬ್ ಶೆಟ್ಟಿ ಅವರು. ನೀರ್ ದೋಸೆ, ಚಿಲ್ಲಿ ಚಿಕನ್. ಆರ್ ನಾನು ಚಿಕನ್ ತಿನ್ನಲ್ಲ, ಸೊ ಗೀ ರೋಸ್ಟ್, ಪನ್ನೀರ್ ಗೀ ರೋಸ್ಟ್. ಓಕೆ. ಸೀ ಫುಡ್ ಅಂದ್ರೆ ಫಿಶ್, ಪ್ರಾನ್ಸ್. ಅವ್ರು ಮ್ಯಾಂಗ್ಳೂರ್ ಸ್ವಲ್ಪ ಆ ಕಡೆ ಅವರಲ್ವಾ, ಅದಕ್ಕೆ. ರಕ್ಷಿತ್ ಶೆಟ್ಟಿ. ಇಡ್ಲಿ. ಓಕೆ. ಇಟ್ಸ್ ವೆರಿ ಸಿಂಪಲ್ ಲೈಕ್ ಇಡ್ಲಿ, ಸೊ ಇಟ್ಸ್ ಬೆಟರ್ ಟು. ನಾನು ಇಡ್ಲಿ. ಧನಂಜಯ್ ಅವರು. ಧನಂಜಯ್ ಸರ್ಗೆ ನಾನು ಅವ್ರನ್ನ ಪರ್ಸನಲಿ ನೋಡಿರೋದ್ರಿಂದ ಹಿ ಇಸ್ ವೆರಿ ಸಿಂಪಲ್. ಸೊ ಅನ್ನ ರಸಂ. ಅನ್ನ ರಸಂ, ಕರೆಕ್ಟ್. ಇಟ್ಸ್ ವೆರಿ ಸಿಂಪಲ್. ನೀವು ರಸಂ ನಾನೇ ಹೇಳ್ಕೊಂಡಿದ್ದಾರೆ. ಆಯ್ತು, ನನ್ನ ಅನ್ನ ರಸಮೇ ನಾನು. ಮೊಸರು ಇದು ಹೇಳ್ಬೇಡ ಅಷ್ಟೇ. ಇಲ್ಲ, ಅದಕ್ಕೆ ಬೇಕಾದ್ರೆ ಒಂದು ಸ್ವಲ್ಪ ತುಪ್ಪ ಮೇಲ್ಗಡೆ. ಕರ್ಡ್ ರೈಸ್ ತಣ್ಣಗಿರ್ತಾರ. ಓಕೆ, ನಮ್ಮ ಫೇವ್ರೆಟ್ ಬುಲ್ಬುಲ್ ರಚಿತಾ. ಅವ್ರಿಗೆ ದೊಣ್ಣೆ ಬಿರಿಯಾನಿ ತುಂಬಾ ಇಷ್ಟ. ಮೋಮೋಸ್. ಎಸ್. ರುಕ್ಮಿಣಿ ವಸಂತ್. ರಸ್ಮಲೈ. ಎಸ್. ವೈಟ್ ರೈಸ್, ರಸಮ್, ಅದು ಪಪ್ಪು ತಾನೇ ಹೇಳೋದು, ಪಪ್ಪು, ಸಾಂಬಾರು, ಕರ್ಡ್ ಎಲ್ಲ ಮಿಕ್ಸ್. ನಿಮ್ಮೆಲ್ಲರ ಫೇವ್ರೆಟ್ ರಮ್ಯಾ, ಮೋಹಕತಾರೆ ರಮ್ಯಾ. ಬುಫೆ. 100%. ಐ ಅಗ್ರಿ ಟು ಇಟ್. ಆಶಿಕಾ ಅವರು. ಗುಲಾಬ್ ಜಾಮೂನ್. ಐ ಥಿಂಕ್ ಮ್ಯಾಂಗೋ ಮಿಲ್ಕ್ ಶೇಕ್. ಓಕೆ, ನೈಸ್. ಮಲೈಕಾ ಅವರಿಗೆ ಮಿಲ್ಕಿ ಬ್ಯೂಟಿ. ಮಿಲ್ಕಿ ಬಾರ್. ಮಿಲ್ಕಿ ಬ್ಯೂಟಿ ಅಂತ ಏನೂ ಇರಲ್ಲ, ಅದಕ್ಕೆ ಮಿಲ್ಕಿ ಬಾರ್ ಅಂತ ಹೇಳ್ತಾರೆ. ಮಿಲ್ಕ್, ಆಲ್ ಮಿಲ್ಕ್ ಪ್ರಾಡಕ್ಟ್ಸ್. ಜೈದ್ ಸರ್ಗೆ. ಬಿರಿಯಾನಿ ವಿತ್ ಕೋಕ್. ಐ ಹೇಟ್ ಬಿರಿಯಾನಿ. ಇದು ಡಸಂಟ್ ಮೀನ್ ನಿಮ್ಗೆ ಆ ಫುಡ್ ಇಷ್ಟ ಅಂತಲ್ಲ, ಬಟ್ ಆಕ್ಚುಲಿ ಹೇಳ ನನ್ನ ಮನಸ್ಸಲ್ಲಿ ಏನಿದ್ದು ರಸಗುಲ್ಲ ಅಂತ ಇತ್ತು. ನೈಸ್. ನಾನು ಅಷ್ಟೊಂದು ಬಿರಿಯಾನಿ ನಾಟ್ ವೆರಿ ಅಬ್ಸೆಸ್ಡ್ ವಿತ್ ಬಿರಿಯಾನಿ. ಓ ಹೌದಾ? ಐ ಲೈಕ್ ಮ್ಯಾಂಗ್ಳೂರಿಯನ್ ಫುಡ್. ಓಕೆ. ಐ ಲೈಕ್ ಸೀ ಫುಡ್. ನೈಸ್ ನೈಸ್ ನೈಸ್. ಜಮೀರ್ ಸರ್ಗೆ? ಅವ್ರಿಗೂ ಅದನ್ನೇ ಮ್ಯಾಂಗ್ಳೂರಿಯನ್ ಸ್ಟೈಲ್ ಫುಡ್ ತುಂಬ ಇಷ್ಟ, ಅಥವಾ ನಾಟಿ ಕೋಳಿ ಸಾರು, ಮುದ್ದೆ. ಬಟ್ ಅವ್ರ ಕ್ಯಾರೆಕ್ಟರ್ ಏನಕ್ಕೆ ಮ್ಯಾಚ್ ಆಗುತ್ತೆ ಅಂತ. ಫುಡ್ ವೈಸ್ ಮುದ್ದೆ ಕಡಕ್. ಸೂಪರ್. ಸೊ ಥ್ಯಾಂಕ್ ಯು ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ದಕ್ಕೆ. ನಮ್ಮ ಜೊತೆ ಮೆಟ್ರೋ ಸಾಗೋ ಜೊತೆ ಇಷ್ಟೊತ್ತು ಮಾತಾಡಿ ಏನೇನು ಅನಿಸಿಲ್ಲ. ಇವ್ರು ಜಾಸ್ತಿ ಇರಿಟೇಟ್ ಮಾಡಿಲ್ಲ ಅಲ್ವಾ? ನೀಟ್, ಕ್ಲೀನ್. ಸ್ವಲ್ಪ ರಿಫ್ರೆಶ್ಮೆಂಟ್ ಆಯಿತು. ನಾವು ಸ್ವಲ್ಪ ಡಲ್ ಆಗಿದ್ವಿ, ನಿಮ್ಮ ಜೊತೆ ಮಾಡಿ ಸ್ವಲ್ಪ ಮೈಂಡ್ ಸ್ವಲ್ಪ ರಿಲ್ಯಾಕ್ಸ್ ಆಯಿತು. ಮತ್ತೆ ಡಲ್ ಆಗ್ತೀವಿ ಸ್ವಲ್ಪ ಇಂಟರ್ವ್ಯೂ ಮಾಡ್ತಾ. ಸೊ ಇದೇ ತಿಂಗಳು 23ನೇ ತಾರೀಕು ನಿಮ್ಮ ಹತ್ತಿರದ ಚಿತ್ರಮಂದಿರದಲ್ಲಿ ಕಲ್ಟ್ ಫಿಲಮ್ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಹೋಗಿ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.